ತುಂಬ ವರ್ಷಗಳಿಂದನೇ ಅಪ್ಪು ಫ್ಯಾನ್ ಆಗಿದ್ದೆ. ಒಂದು ಸ್ವಲ್ಪ ಸಪೋರ್ಟ್ ಕೇಳಿದರೆ ವ್ಯೂಸ್ಗೋಸ್ಕರ ಫೇಕ್ ಫ್ಯಾನ್ ಆಗಿದ್ದೀನಿ ಅಂದರು. ಆದರೆ ಅವಾಗ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಫ್ಯಾನ್ಸ್ನೆಲ್ಲ ಯುನೈಟ್ ಮಾಡೋ ಪವರ್ ಹೌಸ್ ಆಗ್ತೀನಿ ಅಂತ. ನನ್ನನ್ನು ಟ್ರೋಲ್ ಮಾಡಿ 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 ಮೊದಲಿಗಿಂತ ದೊಡ್ಡ ಅಭಿಮಾನಿ ಮಾಡಿದ್ದೀರಾ. ಇವಾಗ ಅಭಿಮಾನಿಗೆ ಗೊತ್ತಿರೋದೆಲ್ಲ ಒಂದೇ, ದುಶ್ಮನ್ ಜಾಸ್ತಿ ಆದಷ್ಟು ಅವನು ಜಾಸ್ತಿ ಉರಿತಾನೆ. ದಗ 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 ದಗ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ ವಿಜಯ್ ಜೆ. ಫಸ್ಟ್ ಟೈಮ್ ಕಂಬ್ಯಾಕ್ ಕೊಡೋಣ ಅನ್ಕೊಂಡಾಗ ಮೊಟ್ಟೆಗಳು ಅಡ್ಡ ಬಂತು. ಸೆಕೆಂಡ್ ಟೈಮ್ ಕಂಬ್ಯಾಕ್ ಕೊಡೋಣ ಅಂತ ಬಂದಾಗ ಕೊರೋನಾನೇ ಬಂದ್ಬಿಡ್ತು. ಏನಾಗ್ತಿದೆ ಗೊತ್ತಾಗ್ತಾ ಇಲ್ಲ ನಮ್ಮ ಲೈಫಲ್ಲಿ. ಸೊ ಅದೆಲ್ಲ ಸೈಡ್ ಗಿಡನ 21 days ಇಟ್ ವಾಸ್ ನರ್ಕಾಗೋರು. ಸಖತ್ತಾಗಿರ್ಲಿಲ್ಲ, ಚೆನ್ನಾಗಿರ್ಲಿಲ್ಲ, ಡಬ್ಬಾ ತರ ಇತ್ತು. ಏನು ಸುಮ್ಮನೆ ಕುತ್ಕೊಂಡು ಫೋನ್ ಯೂಸ್ ಮಾಡ್ಕೊಂಡು ಮೂವೀಸ್ ನೋಡ್ಕೊಂಡು ಇರ್ಬೋದು ಅನ್ಕೊಂಡಿದ್ದೆ. ಬಟ್ ಆ ಥರ ಇರಲಿಲ್ಲ. ಇಟ್ ವಾಸ್ ನಾಟ್ ಗುಡ್, ಪ್ಲೆಸೆಂಟ್ ಆಗಿಲ್ಲ ಅಷ್ಟೇ. ಬಟ್ ಹಂಗಂತೇಳಿ ಕೊರೋನಾ ಬಂದ್ಬಿಟ್ರೆ ನಮ್ಮ ಪ್ರಾಣ ಹೊಟ್ಟೋಯ್ತು, ನಮ್ಮ ಜೀವ ಹೊಟ್ಟೋಯ್ತು, ಅಯ್ಯೋ ಕೊರೋನಾ ಬಂದ್ಬಿಡ್ತು, ಅಯ್ಯೋ ಏನೇನೋ ಮಾಡಬೇಕು, ಅಯ್ಯೋ ಹಾಸ್ಪಿಟಲ್ಗೆ ಹೋಗ್ಬೇಕು, ಅಯ್ಯೋ ಅಡ್ಮಿಟ್ ಆಗ್ಬಿಡ್ಬೇಕು, ಆಕ್ಸಿಜನ್ ಬೇಕು, 9th ಡೇ ಆದ್ಮೇಲೆ ಆಕ್ಸಿಜನ್ ಕಮ್ಮಿ ಆಗ್ಬಿಡುತ್ತೆ, ನಾವು ಯಾವಾಗಲೂ ಆಕ್ಸಿಜನ್ ಚೆಕ್ ಮಾಡ್ಕೊಂಡು ಆಕ್ಸಿಜನ್ ಸಿಲಿಂಡರ್ ಒಂದು ತೊಗೊಂಬಿಟ್ಟು ಮನೇಲಿ ಇಟ್ಕೊಂಬಿಡೋಣ ಅನ್ನೋದೆಲ್ಲ ಬೇಕಾಗಿಲ್ಲ. ಪ್ಯಾನಿಕ್ ಆಗಬಾರ್ದು. ನಿಮ್ಮ ಪಾಡು ನೀವು ಆರಾಮಾಗಿರಿ. ಪೊಲೀಸ್ ಅಂತೀನಿ, ಡಾಕ್ಟರ್ ತೋರಿಸಿ. ಪೊಲೀಸ್ ಏನಕ್ಕೆ ತೋರಿಸಿ? ನಿನ್ನಿಂದನೇ ನನಗೆ ಪೊಲೀಸ್ ಕೆಲಸ ಇಷ್ಟು ಲೇಟಾಗಿ ಸಿಕ್ಕಿದ್ದು. ಡಾಕ್ಟರ್ ತೋರಿಸಿ. ಸೊ ಅವ್ರೇನು ಹೇಳ್ತಾರೆ, ಅವ್ರು ಹೇಳೋದು ಫಾಲೋ ಮಾಡಿ, ವಿಲ್ ರಿಕವರ್. ಬಟ್ ಥಿಂಗ್ ಇಸ್ ದಟ್ ಯಾರು ಇನ್ನೂ ಕೊರೋನಾ ಬಂದಿಲ್ಲ, ದಯವಿಟ್ಟು ಹೋಗ್ಬಿಟ್ಟು ವ್ಯಾಕ್ಸಿನ್ಸ್ ಹಾಕ್ಸ್ಕೊಳ್ಳಿ. ವ್ಯಾಕ್ಸಿನ್ ಸಿಕ್ಕಿದ್ರೆ, ಸಿಕ್ಕಿಲ್ಲ ಅಂದರೆ ಮನೆಯಲ್ಲಿ ಕ್ವಾರಂಟೈನ್ ಆಗಿ ಮನೆಯಿಂದ ಆಚೆ ಹೋಗ್ಬೇಡಿ. ಅಷ್ಟೊಂದು ಚೆನ್ನಾಗಿಲ್ಲ ಗುರು ಎಕ್ಸ್ಪೀರಿಯನ್ಸ್ ಕೊರೋನಾ ಜೊತೆ, ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಒನ್ ಗುಡ್ ಥಿಂಗ್, ನಾನು ಈ 21 days ಒಂದು ಫ್ಯೂ ಡೇಸ್ ತುಂಬ ಸುಸ್ತಾಗಿತ್ತು. ಬಟ್ ಆಫ್ಟರ್ ದೋಸ್ ಫ್ಯೂ ಡೇಸ್ ಯಾವಾಗ ನಾನು ಸ್ವಲ್ಪ ರಿಕವರಿಂಗ್ ಸ್ಟೇಜಿಗೆ ಬಂದು, ನಾವು ಮೂವೀಸ್ ಅಂತೂ ಒನ್ ಬೈ ಒನ್ ಮತ್ತೆ 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 ನೋಡಿ ಬಿಸಾಕ್ಬಿಟ್ಟೆ. ಈ ದೊಡ್ಡ ಮನೆ ಹುಡುಗ ನೋಡಾಗಂತೂ ನನಗಂತೂ ಎಲ್ಲಿಲ್ದಿರೋ ಜೋಶ್ ಬಂತು. ಬಿಕಾಸ್ ದ್ಯಾಟ್ ಮೂವಿ ನಿಜ ಇವಾಗ ಹೇಳ್ತೀನಿ, ಇಷ್ಟು ದಿನ ಆದ್ಮೇಲೆ ಮತ್ತೆ ನೋಡಿದ್ಮೇಲೆ ದೊಡ್ಡ ಮನೆ ಹುಡುಗ ಮೂವಿನ ನನಗೊಂಥರ ಸಖತ್ ಜೋಶ್ ಬಂತು. ದೊಡ್ಡ ಮನೆ ಹುಡುಗ ವಾಸ್ ರಿಲೀಸ್ ಆನ್ ಮೈ ಬರ್ಡೇ. ನನ್ನ ಬರ್ತ್ಡೇ ದಿನ ರಿಲೀಸ್ ಆಗಿದ್ದು September 30. ಸೊ ಆ ಎಮೋಷನ್ ಕೂಡ ಇರುತ್ತೆ. ಬಟ್ ಅದೆಲ್ಲ ಸೈಡಿಗೆ ಬಿಟ್ರೆ ದಿಸ್ ಮೂವಿ, ಆ ಮೂವಿಯಲ್ಲಿ ನಾವು ಅಪೋಸ್ ಮಾಸ್ ಏನಿದೆ, ಆಕ್ಟಿಂಗ್ ಏನಿದೆ, ದಟ್ ಸೀನ್ಸ್ ಸಗದಿದೆ ಗುರು. ಆ ಸೀನ್ಸ್ ಮತ್ತೆ ನೋಡಕ್ಕೆ ಒಂಥರ ತುಂಬಾ ಮಜಾ. ಅಂಡ್ ತುಂಬಾ ಹೈಲೈಟ್ ಆಗೋ ಪಾರ್ಟ್ ಏನಂದ್ರೆ, ನಾವು ಅಪೋಸ್ ಕುಡ್ಬಿಟ್ಟು ಫೈಟ್ ಮಾಡ್ತಾರೆ ನೋಡಿ. ಆ ಕುಡ್ಬಿಟ್ಟು ಫೈಟ್ ಮಾಡಿದಾಗ ದಟ್ 15 minutes ಸೀನ್, ಐ ಮೀನ್ ಆ 15 minutes ಆ ಪಾರ್ಟ್ ಇದೆ ಮೂವಿಯಲ್ಲಿ. ಸಖತ್ತಾಗಿದೆ ಗುರು. ಯಾರೇ ದೊಡ್ಡ ಹುಡುಗ ಯಾರು ಲಾಕ್ಡೌನ್ ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ. ನಿಮ್ಗೆ ಮತ್ತೆ ನೋಡಿ ಮತ್ತೆ ನಮ್ಮ ತರ ಜೋಶ್ ಮತ್ತೆ ಬರುತ್ತೆ. ಬಿಕಾಸ್ ಅಪ್ಪು ಬಾಸ್ ಈಸ್ ಇನ್ಸ್ಪೈರ್ಡ್ ಮಿ ಲಾಟ್. ತುಂಬಾ ಇನ್ಸ್ಪೈರ್ ಮಾಡಿದ್ದಾರೆ, ತುಂಬಾ ಮೋಟಿವೇಟ್ ಮಾಡಿದ್ದಾರೆ. ಅವ್ರ ತರ ಆಗ್ಬೇಕು ಅಂತ ನಾನು ನಿಜ ಅನ್ಕೊಂತೀನಿ. ಬಿಕಾಸ್ ನೋಡಿ, ಒಬ್ಬ ಹೀರೋ ಆಗಿ ಬರೀ ಕ್ಯಾಮ್ರಾ ಹಿಂದೆ ಹೀರೋ ಆಗೋದಲ್ಲ, ಕ್ಯಾಮ್ರಾ ಆಫ್ ಆದ್ಮೇಲೂ, ಕ್ಯಾಮ್ರಾ ಇಟ್ಬಿಟ್ಟು ಒಂದು ಬ್ಯಾಗ್ ಅಲ್ಲಿ ಇಟ್ಮೇಲೂ, ಕ್ಯಾಮ್ರಾ ಕ್ಲೋಸ್ ಆದ್ಮೇಲೂ ಹೀರೋಯಿಸಮ್ ತೋರಿಸ್ತಾರೆ ನೋಡಿ. ಅವರು ರಿಯಲ್ ಹೀರೋ, ಈಸ್ ಎ ರಿಯಲ್ ಹೀರೋ. ಸೋಷಿಯಲ್ ಸರ್ವಿಸ್ ಅಲ್ಲಾದ್ರೂ ಮಾತಾಡಂಗೆ ಇಲ್ಲ, ಹೆಲ್ಪಿಂಗ್ ನೇಚರಲ್ಲಿ ಮಾತಾಡೋಂಗೆ ಇಲ್ಲ. ನೀವು ಯಾವ ಈ ಗುಣ ತಗೊಂಡು ಮಾತಾಡಂಗಿಲ್ಲ ಗುರು. ಯಾವ ಕಾಂಟ್ರವರ್ಸಿಲ್ ಇರಲ್ಲ ನಾ ಮನುಷ್ಯ. ಈಸ್ ಒನ್ ಲೆವೆಲ್, ಈಸ್ ನೆಕ್ಸ್ಟ್ ಲೆವೆಲ್ ಅಷ್ಟೇ ಅಪ್ಪು ಬಾಸ್. ಸೊ ನಾನು ಜಸ್ಟ್ ಈ ವಿಡಿಯೋ ಕಂಬ್ಯಾಕ್ ಕೊಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ವಿಡಿಯೋ ಮಾಡಿದೆ. ಕಂಬ್ಯಾಕ್ ಅಪ್ಪ, ಅದನ್ನ ತೆಗೆದ್ಬಿಡೋಣ. ಇನ್ಮೇಲೆ ದಿನ ವಿಡಿಯೋ ಮಾಡ್ತೀನಿ. ಬಿಕಾಸ್ ಒಂದ್ಸಲ ಕೊರೋನಾ ಬಂದು ಇನ್ನೊಂದ್ಸಲ ಕೊರೋನಾ ಬರಲ್ಲಂತೆ. ಸೊ ಆರಾಮಾಗಿ ವಿಡಿಯೋ ಮಾಡ್ಕೊಂಡು ಚೆನ್ನಾಗಿರೋಣ. ನಮ್ಮ ಮೊಟ್ಟೆಗೋಡಂಗ್ ಕೂಡ ನಡೀತಾ ಇರುತ್ತೆ. ಮೊಟ್ಟೆಗೋಡಂಗ ಯಾರು ಬರ್ಬೇಕು ಅನ್ಕೊಂಡಿರೋ ಬನ್ನಿ. ಸೊ ಈ ಬಿಸ್ನೆಸ್ ಪ್ರಮೋಷನ್ ಎಲ್ಲ ಗುರು. ಸೊ ಇನ್ಮೇಲಿಂದ ವಿಡಿಯೋ ಬರುತ್ತೆ, ನಾಳೆನ ವಿಡಿಯೋ ಬರುತ್ತೆ, ನಾಳಿದ್ದು ವಿಡಿಯೋ ಬರುತ್ತೆ. ಇನ್ಮೇಲಿಂದ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ವಿಡಿಯೋ ನೋಡ್ತಾ ನಿಮ್ಗೆ ಅರ್ಥ ಆಗುತ್ತೆ. ಸೊ ಏನು ಡಿಫ್ರೆನ್ಸ್ ಇದೆ ಅಂತ ಈ ವಿಡಿಯೋ ನೀವು ನೋಡಿದಾಗ ನಿಮ್ಗೆ ಅದೇನು ಡಿಫ್ರೆನ್ಸ್ ಅನಿಸ್ತಾ ಇದೆಯೋ ಕೆಲ ಕಮೆಂಟ್ ಸೆಕ್ಷನ್ ಹಾಕಿ. ಸೊ ಎಡಿಟಿಂಗ್ ಅಲ್ಲಿ ಡಿಫ್ರೆಂಟ್ ಆಗುತ್ತೆ, ಕಂಟೆಂಟ್ ಅಲ್ಲಿ ಡಿಫ್ರೆಂಟ್ ಆಗುತ್ತೆ, ಕ್ವಾಲಿಟಿಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಸೊ ಇಷ್ಟ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಯಾರು ಕಮೆಂಟ್ಸ್ ಹಾಕಿಲ್ಲ ಕಮೆಂಟ್ಸ್ ಹಾಕಿ. ಬಿಕಾಸ್ ನಿಮ್ ಕಮೆಂಟ್ಸ್ ಹೋದ್ಮೇಲೆ ನಂಗೆ ಗೊತ್ತಾಗೋದು ನಿಮ್ಗೆ ಏನ್ ವಿಡಿಯೋ ಎಷ್ಟು ಹೆಂಗ್ ಅನಿಸ್ತಾ ಇದೆ ಅಂತ. ಸೊ ನಿಮ್ಗೆ ಹೆಂಗ್ ಅನ್ಸೋದು, ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಾಗಬೇಕು ಅಂದ್ರೆ ಕಮೆಂಟ್ಸ್ ಇಸ್ ಓನ್ಲಿ ವೇ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಬಿಕಾಸ್
ಬಡ್ಡಿ ಮಗಂದು ಕೊರೋನಾ ಏನೇನೋ ಮಾಡಿಬಿಡ್ತು. ಸೊ ಇವಾಗಿಂದ ನಾವು ಡಿವೇಟ್ ಆಗೋದು ಬೇಡ, ಸ್ಟ್ರೈಟಾಗಿ ಒಂದೇ ಪಾದಗೋಣ, ಒಂದೇ ಧೈರ್ಯ ಹೋಗೋಣ. ನಮ್ಮ ಪೌರೋಸ್ ಅದು ಏನಿದೆ ಅದನ್ನ ನಡ್ಸ್ಕೊಂಡು ಹೋಗೋಣ. ಇನ್ನು ತುಂಬ ಅಪ್ಡೇಟ್ಸ್ ಇರುತ್ತೆ, ತುಂಬ ನ್ಯೂಸ್ ಇದೆ, ತುಂಬ ಹೇಳೋದಿದೆ. ನಾನು ಅದೆಲ್ಲ ನಾಳೆ ಹೇಳ್ತೀನಿ. ನಾಳೆವರೆಗೂ ನಾನು ನಿಮ್ಮ ವಿಜಯ್ ಜೆ ಸೈನಿಂಗ್ ಆಫ್.